ಈಗ ತತ್ಸಮ ತದ್ಭವ ಅಂದ್ರೇನು ಅಂದ್ರೆ ತತ್ಸಮ ಅಂದ್ರೆ ಸಂಸ್ಕೃತದಿಂದ ಎರವಲು ಪಡೆದಕ್ಕಂಥ ಪದಗಳನ್ನ ನಾವೇನಂತ ಕರಿತೀವಿ ತತ್ಸಮ. ಅಂದ್ರೆ ಸಂಸ್ಕೃತದಲ್ಲಿ ಹೇಗಿರುತ್ತೋ ಹಾಗೆ ಸಮನಾಗಿ ಕನ್ನಡಕ್ಕೆ ಬಂದಿರತಕ್ಕಂಥ ಪದಗಳನ್ನ ನಾವು ತತ್ಸಮ ಅಂತ ಕರಿತೀವಿ. ತದ್ಭವ ಅಂದ್ರೆ ಏನು? ಕನ್ನಡಕ್ಕೆ ಬರುವಾಗ ಒಂದಿಷ್ಟು ಬದಲಾವಣೆಯಾಗಿ ಬಂದಂಥ ಪದಗಳನ್ನ ನಾವೇನಂತ ಕರಿತೀವಿ? ತದ್ಭವ ಅಂತ ಕರಿತೀವಿ. ಉದಾಹರಣೆಗೆ ತತ್ಸಮ ಅನ್ನೋದಕ್ಕೆ ಉದಾಹರಣೆಯನ್ನು ನಾವು ಮಾತಾಡ್ತಾ ಧ್ವನಿ, ನಾವು ಮಾತಾಡ್ತಾ ಇರ್ತಕ್ಕಂಥ ಶಬ್ದಕ್ಕೆ ಏನಂತ ಕರಿತೀವಿ? ಧ್ವನಿ ಅಂತ ಕರಿತೀವಿ. ಧ್ವನಿ ಅನ್ನೋದು ಯಥಾವತ್ತಾಗಿ ನಾವು ಸಂಸ್ಕೃತದಲ್ಲಿ ನೋಡ್ತಕ್ಕಂಥ ಪದ ಧ್ವನಿಯಾಗಿ ಬಳಸ್ತೀವಿ. ಆದ್ರೆ ಕನ್ನಡಕ್ಕೆ ಇದು ಬಂದಾಗ ಅದು ಯಾವ ರೀತಿ ಬದಲಾಗುತ್ತಪ್ಪ ಅಂದ್ರೆ ದನಿ ಅಂತ ಆಗುತ್ತೆ. ಕನ್ನಡಕ್ಕೆ ಬಂದಾಗ ಇದು ದನಿ ಅನ್ನೋ ರೂಪವನ್ನ ಪಡ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಈಗ ಮುಂದಿನ ಪದ ಯಾವ್ದು ನೋಡೋದಾದ್ರೆ ನಾವು ಬರಿತಕ್ಕಂಥ ಏನಂತೀವಿ? ಅಕ್ಷರ. ಅಕ್ಷರಕ್ಕೆ ಏನಾಗುತ್ತೆ? ಸಂಸ್ಕೃತದಲ್ಲಿ ಅದು ಅಕ್ಷರಕ್ಕೆ ಏನಾಗುತ್ತೆ? ಅಕ್ಕರ ಅಂತ. ಅಕ್ಷರಕ್ಕೆ ಏನಾಗುತ್ತೆ? ಅಕ್ಕರ ಅಂತ. ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ಪದವನ್ನ ನೋಡೋದಾದ್ರೆ ನೆಕ್ಸ್ಟ್ ಇದೇನಿದು? ಕಾರ್ಯ. ಕಾರ್ಯಕ್ಕೆ ಏನಾಗುತ್ತೆ? ಕಾರ್ಯಕ್ಕೆ ಕಾರ್ಯ ಅನ್ನೋದು ತತ್ಸಮ, ಕಜ್ಜ ಅನ್ನೋದು ತದ್ಭವ. ಕಜ್ಜ ಅನ್ನೋದೇನು? ತದ್ಭವ. ಕಾರ್ಯ ಅನ್ನೋದೇನು? ತತ್ಸಮ. ಗೊತ್ತಾಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಯಾವ ಪದ ಇದೆ ನೋಡೋಣ. ವರ್ಷ. ವರ್ಷಕ್ಕೆ ಇಲ್ಲಿ ಏನಿದೆ? ಇದರ ತದ್ಭವ ಏನು? ವರುಷ. ವರ್ಷಕ್ಕೆ ವರುಷ. ಗೊತ್ತಾಯ್ತಾ? ವರ್ಷ. ವರ್ಷಕ್ಕೆ ವರುಷ. ವರ್ಷ ಅಂದ್ರೆ ಅದು ತತ್ಸಮ, ವರುಷ ಅಂದ್ರೆ ತದ್ಭವ. ಗೊತ್ತಾಯ್ತಾ? ಅದೇ ರೀತಿನಲ್ಲಿ ನಾವು ಲಕ್ಷ್ಮಿ ಅಂತ ಕರಿತೀವಿ. ಲಕ್ಷ್ಮಿ ಏನಂತಾರೆ? ಲಕುಮಿ. ಕನ್ನಡಕ್ಕೆ ಬಂದಾಗ ಲಕುಮಿ ಅಂತ. ಗೊತ್ತಾಯ್ತಾ? ಈ ರೀತಿಯ ಪದಗಳನ್ನ ನಾವು ತತ್ಸಮ ಮತ್ತು ತದ್ಭವ ಪದಗಳು ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. ಗೊತ್ತಾಯ್ತಾ?